ಇವತ್ತು ನಾವು ವಿಜಯಪುರ ನಗರದ ಮೇನ್ ಸಿಟಿಯಲ್ಲಿರೋ ನಾವು ಗಾಂಧಿ ಚೌಕ್ನಲ್ಲಿ ಬಂದಿದ್ದೀವಿ. ಇಲ್ಲಿ ಏನ್ ಸರ್ಕಲ್ ಅದ, ಇಲ್ಲಿನ ಜನ ಕರೆಕ್ಟ್ ಆಗಿ ರೂಲ್ಸ್ ನ ಫಾಲೋ ಮಾಡಾಕತ್ತಿಲ್ಲ. ಇಲ್ಲಿ ಸಿಗ್ನಲ್ ಬಿಟ್ರನು ಇಲ್ಲಿನ ಜನ ತಿರ್ಗಾಡ್ಲಾತಾರ. ಇಲ್ಲಿಂದ ಏನ್ರ ಘಟನೆ ಆದ್ರೆ ಇದಕ್ಕೆ ಯಾರ ಜವಾಬ್ದಾರಿ? ಮತ್ ಇಲ್ಲಿಂದ ನಮ್ಮ ಸರ್ಕಾರದ ದುಡ್ಡನ್ನ ಖರ್ಚು ಮಾಡಿ, ಅಂದ್ರೆ ನಮ್ದು ದುಡ್ಡನ್ನ ಖರ್ಚು ಮಾಡಿ ಇವತ್ತು ಬ್ರಿಡ್ಜ್ ಮಾಡ್ಯಾರ. ಇಲ್ಲಿ ಫ್ಲೈಓವರ್ ಬ್ರಿಡ್ಜ್ ನ ಮಾಡ್ಯಾರ. ಬ್ರಿಡ್ಜ್ ಮಾಡಿದ್ರು ಕೂಡ ಇಲ್ಲಿನ ಜನಗಳು ಮ್ಯಾಲಿಂದ ಹೋಗಂಗಿಲ್ಲ, ಕೆಳಗಿಂದ ಹೋಗ್ತಾರ. ಇಲ್ಲಿಂದ ಏನಾದ್ರು ಆದ್ರ ಇದಕ್ ಜವಾಬ್ದಾರಿ ಯಾರು? ಮತ್ ಇಷ್ಟೆಲ್ಲ ಬ್ರಿಡ್ಜ್ ಮಾಡಿದ್ದಕ್ಕೇನು ಇಲ್ಲಿಂದ ಬ್ಯಾನರ್ ಸಂಬಂಧ ಮಾಡ್ಯಾರೋ ಏನು? ಈ ಬ್ರಿಡ್ಜ್ ನಿಂತ ಇದು ಬರೇ ಮಹಾನಗರ ಪಾಲಿಕೆಗೆ ರೆವೆನ್ಯೂ ಸಿಗಲತ್ತದ, ಆದ್ರೆ ಜನರಿಗೆ ಏನು ಉಪಯೋಗ ಬರಾಕತ್ತಿಲ್ಲ. ಮತ್ ಇಲ್ಲಿಂದ ಹೋಗೋ ಬರೋ ಸ್ಟೂಡೆಂಟ್ಗಳು ಇಲ್ಲಿ ಬೆಳಿಗ್ಗೆ ಕಾಲೇಜ್ ಬರೋ ಟೈಮಿಗೆ ಮ್ಯಾಲ್ ನಿಂತು ಹರಟೆ ಹೊಡೆಯೋದು, ಅವ್ರವ್ರ ಪ್ರೈವೇಟ್ ಉಪಯೋಗಕ್ಕೆ ಉಪಯೋಗಿಸ್ಲತ್ತಾರ. ಮತ್ತಲ್ರಿ ಇಲ್ಲಿಂದ ಸರ್ಕಲ್ ಒಳಗೆ ಏನದ ನಿಮ್ ಸಂಬಂಧ ಅಂತ ಹೇಳಿ ಮಹಾನಗರ ಪಾಲಿಕೆಯಿಂದ ಅಂದ್ರೆ ಸರ್ಕಾರ ನಿಂತ ಬ್ರಿಡ್ಜ್ ಮಾಡ್ಯಾರ ಮ್ಯಾಲಿಂದ ಹೋಗ್ಲಿಕ್ಕೆ. ಇಷ್ಟೆಲ್ಲ ಅನುಕೂಲ ಮಾಡಿದ್ರು ನೀವೆಲ್ಲಾ ಕೆಳಗಿಂದ ಹೋಗ್ತಿರಲ್ಲ, ಏನ್ ಮಾಡೋದ್ರ? ಅಲ್ಲಿ ನೋಡ್ರಿ ನಾವು ತಿರ್ಗಾಡ್ಲಾಕ್ ಜಾಗ ಇಲ್ರಿ. ಅಲ್ಲಿ ಹೆಂಗ್ ಹೋಗ್ಬೇಕ್ರಿ? ತಿರ್ಗಾಡ್ಲಾಕ್ ಜಾಗ ಇಲ್ಲಂದ್ರ ಅಲ್ಲಿ ನೋಡ್ರಿ ಒಂದ್ಸಲ ಹೋಗಿ ಬರಲ್ಲ, ಅಲ್ಲಿ ಸೀದಾ ಹೋಗ್ಲಾಕ್ ಬರೋದಲ್ರಿ. ಅಲ್ಲಿ ಆ ನಮ್ಮನೆ ಹಚ್ಚಿ ಕೂತಾರ, ಎಲ್ಲಿ ಬರ್ಬೇಕತ್ರಿ ಅಲ್ಲಿ? ಮತ್ತೆ ಫುಟ್ಪಾತ್ ನೋಡ್ಲ ಫುಲ್ ಐತ್ರಿ. ಅಲ್ಲಿ ಎಲ್ಲಿ ತಿರ್ಗಾಡ್ಲಾಕ ಜಾಗನ ಇಲ್ರಿ. ಅಲ್ಲಿ ಸುಮ್ ಸೀದಾ ಈಗಲೇ ಅಶೋಕ್ರಿ. ಇಲ್ರಿ, ನೀವು ಫುಟ್ಪಾತ್ ಒಳಗೆ ಜಾಗ ಇಲ್ಲ ಅಂತ ಹೇಳಿ ನೀವು ಕಾಲ್ದಾರಿಯಲ್ಲೇ ಹೋಗ್ತೀರಿ ನಡ್ಕೊಂಡು. ಗಾಡಿಯವ್ರಂತೂ ನಿಲ್ಸಂಗಿಲ್ರಿ. ಗಾಡಿಯವ್ರು ಬಂದ್ರು ಕೂಡ ನೀವು ಡೈರೆಕ್ಟ್ ಆಗಿ ಹೋಗ್ತೀರಿ. ನಿಮಗೆ ಏನಾದ್ರು ಆಯ್ತಂದ್ರ ಇಲ್ಲ, ಗಾಡಿ ಟ್ರಾಫಿಕ್ ಸಿಗ್ನಲ್ ಐತಿಲ್ಲ, ಸಿಗ್ನಲ್ ನೋಡ್ಕೊಂಡು ಹೋಗ್ತಿರ್ಲ. ಸಿಗ್ನಲ್ ನೋಡ್ಕೊಂಡು ಬಾಬು ನಿಮ್ ಸಂಬಂಧ ಹೋಗಾಕ ಮ್ಯಾಲಿಂದ ಬ್ರಿಡ್ಜ್ ಅದ. ಬ್ರಿಡ್ಜ್ ಅನುಕೂಲ ಮಾಡ್ಯತ್ ನಿಮಗ್ ಸರ್ಕಾರ. ಅಂದ್ರ ನೀವು ಇಷ್ಟೆಲ್ಲ ಗಾಡಿಗಳು ಅಲ್ಲಿ ಸ್ಪೀಡ್ ಬರ್ತಾವ, ಅಂದ್ರ ನೀವು ಹಿಂಗ ಹಾದ್ ಹೊಂಟಿರಲ್ಲ. ಹೆಂಗ್ ಮಾಡದಪ್ಪ ಹೇಳ? ಅದ್ ಮ್ಯಾಲ ನಮಗ ಏರ್ಲಾಕ್ ಬರ್ದ್ರಪ್ಪ ಗಾಡಿಯಿಂದ. ಗಾಡಿಗಳು ಅಲ್ಲಿಂದ ಬರ್ತಾವ್ರಿ. ಏನ್ರಿ ನಿಮಗ್ ಸಮಸ್ಯೆ ಆಯ್ತು, ಅವಾಗ ಜವಾಬ್ದಾರಿ ಇರ್ರಿ. ಏನ್ ಮಾಡದಪ್ಪ, ದೇವ್ರ ಕೈ ಮಾಟ ಅಂತ. नीचे से आने का मकसद ये है कि ये इंसान को बीपी शुगर रहती है साहब, वो देखते हुए ऊपर का ब्रिज कैंसिल करना है, नीचे से क्या तो भी अंडरग्राउंड बनाना। उधर से कैसा है? उधर भी बस कहीं है। ऊपर से है क्या? हाँ ब्रिज पर से है। हाँ अगर रूल्स फॉलो कर रहे हैं तुम्हें? हाँ कैसा है? तुम उधर सीधा रोड कैसे क्रॉस करे? ब्रिज पर से है, ऊपर से? हाँ ऐसा नीचे से नहीं है? नहीं रूल्स फॉलो कर रहे हैं तुम्हें? हाँ कैसा करो? हमें सुनिए ಸಿಗ್ನಲ್ ಚಾಲು ಐತ್ರಿ. ಸಿಗ್ನಲ್ ಚಾಲು ಇದ್ರು ನೀವು ಹಂಗೆ ಬರಾಕತ್ತೀರಿ. ನಿಮಗ ಗಾಡಿಯವ್ರ ಸ್ಪೀಡ್ ಬರ್ತಿರ್ತಾವ ಸಿಗ್ನಲ್ ಬಿಟ್ಟದಂತ ಹೇಳಿ. ಏನಾದ್ರೂ ನಿಮಗ ತೊಂದ್ರೆ ಆದ್ರೆ ಇದ್ರ ಜವಾಬ್ದಾರಿ ಯಾರು? ಮ್ಯಾಲಿನ ಡಿವೈಡರ್ ಇದ್ರನು ನೀವು ಕೆಳಗಿಂದ ಬರತ್ತೀರಿ. ಮ್ಯಾಗಿಂದ ಅಲ್ಲಿ ಚಾಲು ಇಲ್ಲ ಅಲ್ರಿ, ನಾ ಚಾಲು ಅದರಿ. ಚಾಲು ಅದರಿ. ಪಬ್ಲಿಕ್ ಎಲ್ಲ ಇಲ್ಲೇ ಹೊಂಟದಲ್ರಿ. ಮತ್ತೆ ಅದು ಹೇಳ್ಬೇಕಿಲ್ಲ, ನೀವು ಹೇಳ್ಬೇಕಲ್ರಿ. ಹೌದ್ರಿ, ಯಾರು ಹೇಳೋರ? ಅದು ಪಾದಚಾರಿಗಳಿಗೋಸ್ಕರ ಅಂದ್ರೆ ಜನ ಏನ್ ತಿರುಗ್ತಾರಲ್ಲ ಬರು ಹೋಗೋರಿಗೆ ಅವರ ಒಂದು ಸವಲತ್ತಿಗೋಸ್ಕರ ಫುಟ್ಪಾತ್ ಮಾಡಿರ್ತಾರೆ. ಆದ್ರೆ ಫುಟ್ಪಾತ್ ಏನದ ಅನಧಿಕೃತವಾಗಿ ಈ ಸ್ಟ್ರೀಟ್ ವೆಂಡರ್ಸ್ ತರ ಏನದಲ್ಲ ವ್ಯಾಪಾರಿಗಳು, ಇವರು ಕಬ್ಜಾ ಮಾಡಿಕೊಂಡು ಇಲ್ಲಿ ತಮ್ಮದೇ ಒಂದು ಪ್ರಭುತ್ವ ಸಾಧಿಸಿ ಮಹಾನಗರ ಪಾಲಿಕೆಯವರಿಗೆ ಬಿಡ್ತಾರೆ. ಹತ್ತ ಕೊಡೋದ್ರಿಂದ ಇದು ನಿರಂತರವಾಗಿ ನಡೀತಕ್ಕಂಥದ್ದು ಒಂದು ಇದು ಆಗಿದೆ. ಅಂದ್ರೆ ಜನರಿಗೆ ಸಮಸ್ಯೆ ಉಂಟು ಮಾಡೋದು. ಜನ ಎಲ್ಲಿ ಒಯ್ಯಬೇಕು? ಜನ ಫುಟ್ಪಾತ್ ಮೇಲೆ ಒಯ್ದು
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।